ಸಾಮಾನ್ಯವಾಗಿ ಪ್ಯಾಂಟ್ ಶರ್ಟ್ ನೈಟಿಗಳು ಅಥವಾ ಮನೆಯಲ್ಲಿ ಬಳಸುವಂತಹ ಒಂದು ಶಾರ್ಟ್ಸ್ 3/4 ಆ ಥರದ ಒಂದು ಬಟ್ಟೆಗಳು, ಲುಂಗಿ, ಇಂತಹ ಬಟ್ಟೆಗಳು ಒಳ್ಳೆಯ ಕಂಡೀಷನಲ್ಲಿ ಇರೋದನ್ನು ನೀವು ಇಸ್ತ್ರಿ ಮಾಡಿ ಅದನ್ನು ಸೀದಾ ವೆನ್ಲಾಕ್ ಹಾಸ್ಪಿಟಲ್ಗೆ ತಂದು ಕೊಡ್ಬೋದು. ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಕರುಣೆಯ ತೊಟ್ಟಿಲು ಅನ್ನುವಂತಹ ಒಂದು ಯೋಜನೆ. ನಮಸ್ಕಾರ, ನಾನಿವತ್ತು ನಮ್ಮ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲಲ್ಲಿದ್ದೀನಿ. ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕರುಣೆಯ ತೊಟ್ಟಿಲು ಅನ್ನುವಂತಹ ನಾವು ಬಳಸಿದಂತಹ ಬಟ್ಟೆಗಳನ್ನು ನೀಡುವಂತಹ ಒಂದು ಅವಕಾಶ, ಹಾಗೆ ಅದನ್ನು ಅವಶ್ಯಕತೆ ಇರುವವರಿಗೆ ನೀಡುವಂತಹ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್. ಹಾಗೆ ನಾವು ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅನ್ನೋದನ್ನು. ಬನ್ನಿ ನನ್ನ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ಎಮ್ನಿಂದ ನಾನು RJ ನಾಯನ. ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲಲ್ಲಿ ನಾನಿದ್ದೀನಿ. ವೆನ್ಲಾಕ್ ಹಾಸ್ಪಿಟಲ್ಗೆ ನಾನು ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ಈಗಾಗಲೇ ಕಳೆದ ಒಂದಿಷ್ಟು ವರ್ಷಗಳಿಂದ ಇಲ್ಲಿ ಊಟದ ವ್ಯವಸ್ಥೆಯನ್ನು ಇಲ್ಲಿರುವಂತಹ ಒಂದು ಪೇಷಂಟ್ಗಳ ಮನೆಯವರಿಗೆ ಆಲ್ರೆಡಿ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಯಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕಾಧ್ಯಕ್ಷರಾಗಿರುವಂತಹ ರಶೀದ್ ವಿಟ್ಲ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬಂದು. ಹಾಗೆ ಅವರು ಇತ್ತೀಚೆಗೆ ಒಂದು ಬಟ್ಟೆಯನ್ನು ನೀಡುವಂತಹ ಒಂದು ಕಾರುಣ್ಯ ಅನ್ನುವಂತಹ ಒಂದು ಅದ್ಭುತವಾದಂಥ ಹೆಸರು ಕೂಡ ಇದೆ, ಕರುಣೆಯ ತೊಟ್ಟಿಲು. ನೀವೇನು ನನ್ನ ಹಿಂದೆ ಕಾಣ್ತಾ ಇದ್ದೀರಲ್ಲ, ಈ ಕರುಣೆಯ ತೊಟ್ಟಿಲು ಇದರ ಹಿಂದಿರುವಂಥ ಸ್ಫೂರ್ತಿ ಕಥೆಯನ್ನು ಅವರ ಹತ್ರನೇ ಕೇಳೋಣ. ಮೊದಲನೇದಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಮೇಡಮ್. ಕರುಣೆಯ ತೊಟ್ಟಿಲು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಮೊನ್ನೆ ವೆನ್ಲಾಕ್ ಹಾಸ್ಪಿಟಲ್ಗೆ 175 ವರ್ಷ ಆದಂಥ ಒಂದು ಸಂಭ್ರಮದಲ್ಲಿ ನಾವು ಇಲ್ಲಿನ ಡಾಕ್ಟರ್ ಶಿವಪ್ರಕಾಶ್ DM ಅವರು ರಿಕ್ವೆಸ್ಟ್ ಮಾಡಿದ ಕಾರಣ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈಗ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದರಲ್ಲಿ ಇಲ್ಲಿ ಏನಂದರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ 10-15 ಬೇರೆ ಬೇರೆ ಜಿಲ್ಲೆಗಳಿಂದ ಬಡವರು ಕೂಲಿ ಕಾರ್ಮಿಕರು ಬರ್ತಾ ಇದ್ದಾರೆ. ಅವರಿಗೆ ಬಂದಾಗ ಒಬ್ಬ ವ್ಯಕ್ತಿಗೆ ಬೇಕಾದ್ದು ಮುಖ್ಯವಾಗಿ ಒಂದು ಸೂರು, ಮತ್ತೊಂದು ಅವರ ವಸ್ತ್ರ, ಇನ್ನೊಂದು ಅವರಿಗೆ ಊಟದ ವ್ಯವಸ್ಥೆ. ಇದರಲ್ಲಿ ನಾವು ಇಲ್ಲಿ ಹಾಸ್ಪಿಟಲ್ನಲ್ಲಿ ಏನು ಮಾಡ್ತಾ ಇದ್ದೇವೆ, ಒಂದು ಊಟದ ವ್ಯವಸ್ಥೆಯನ್ನು ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇವಾಗ ಈ ಒಂದು ವಸ್ತ್ರದ ವಿತರಣೆಯ ಕಾರ್ಯಕ್ರಮ, ಇದರಲ್ಲಿ ಒಳ್ಳೆಯ ಸುಸಜ್ಜಿತವಾದಂತಹ ನೀಟಾಗಿರುವಂತಹ ಇಸ್ತ್ರಿ ಹಾಕಿರುವಂತಹ ಬಟ್ಟೆಗಳನ್ನು ಯಾರಾದರೂ ಡೊನೇಟ್ ಮಾಡಿದರೆ ಅದನ್ನು ನಾವು ಇಲ್ಲಿರುವಂತಹ ಪೇಷಂಟಿಗೆ ಮತ್ತು ಪೇಷಂಟ್ ಪಾರ್ಟಿಗೆ ನಾವು ಅದನ್ನು ವಿತರಿಸ್ತಾ ಇದ್ದೀವಿ. ಅದು ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಉತ್ತಮ ದರ್ಜೆಯ ರೀಯೂಸ್ ಬಟ್ಟೆಗಳು ಆಗ್ಬೋದು. ಇಲ್ಲಿ ತುಂಬ ಪೇಷಂಟ್ಸ್ ನಾವು ದೂರದಿಂದ ಬಿಜಾಪುರ, ಹಾವೇರಿ, ಶಿವಮೊಗ್ಗ ಮೊದಲಾದ ಜಿಲ್ಲೆಗಳಿಂದ 16 ಜಿಲ್ಲೆಗಳಿಂದ ಇಲ್ಲಿಗೆ ಪೇಷಂಟ್ ಬರ್ತಾರೆ. ಇಲ್ಲಿನ ವ್ಯವಸ್ಥೆ ಮತ್ತು ಈ ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದ ಎಲ್ಲ ವ್ಯವಸ್ಥೆ ಮತ್ತು ಕಟ್ಟಡದ ಇಲ್ಲಿನ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆ ಸುಸಜ್ಜಿತವಾಗಿರುವುದರಿಂದ ಇಲ್ಲಿಗೆ ಹೆಚ್ಚಿನ ಜನರು ಆಕರ್ಷಣೆ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಬರುವಂತಹ ಹಲವಾರು ಪೇಷಂಟ್ಗಳು ಅಪಘಾತವಾಗಿ ಬಟ್ಟೆ ಎಲ್ಲ ಹರಿದ ರೀತಿಯಲ್ಲಿರ್ತದೆ, ಹರಿದ ಸ್ಥಿತಿಯಲ್ಲಿರ್ತದೆ. ಮತ್ತು ಹಲವಾರು ಬಡವರು ಅಶಕ್ತರು ಬರ್ತಾರೆ, ಅವರಿಗೆಲ್ಲ ಈ ಒಂದು ಬಟ್ಟೆಗಳು ಇಲ್ಲಿ ಉಪಯೋಗ ಆಗ್ತಾ ಇದೆ ಮೇಡಮ್. ಸೂಪರ್ ಸರ್, ನಮಗಂತೂ ಖುಷಿ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಅದಕ್ಕಿಂತ ಮೊದಲು ಯಾವ್ಯಾವ ಬಟ್ಟೆಗಳಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾಮಾನ್ಯವಾಗಿ ನಾವು ಬಳಸುವಂತಹ ಬಟ್ಟೆಗಳಲ್ಲಿ ಉತ್ತಮವಾದಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅದನ್ನು ಅಯನ್ ಮಾಡಿ ಕೊಡಬೇಕು ಅಲ್ವಾ ಸರ್? ಸರ್, ಈಗ ಈ ಬಟ್ಟೆಗಳು ಯಾವ್ಯಾವ ಕಂಡೀಷನಲ್ಲಿ ಇರಬೇಕು, ಯಾವ್ಯಾವ ಕಂಡೀಷನಲ್ಲಿ ಇರಬಾರ್ದು? ಎಸ್ ಮ್ಯಾಮ್. ಈಗ ನಮಗೆ ತುಂಬ ಜನ ಇಲ್ಲಿ ನಮ್ಮ ಸೆಕ್ಯೂರಿಟಿ ಇವರಿಗೆಲ್ಲ ತಂಡದವರಿಗೆ ಅನುಭವ ಆಗಿದೆ. ಏನಂದರೆ ಇಲ್ಲಿ ಹರಿದ ಬಟ್ಟೆಗಳು, ಅಂಡರ್ ಗಾರ್ಮೆಂಟ್ಸ್ ಮತ್ತು ಚಂಡಿ ವಸ್ತ್ರಗಳು ಇಂಥದ್ದೆಲ್ಲ ಕೊಡ್ತಾರೆ. ಅದೆಲ್ಲ ಕೊಡಬಾರ್ದು. ಇಸ್ತ್ರಿ ಹಾಕದೆ ಕೊಡೋದು, ಮುದ್ದೆ ಮಾಡಿ ಕೊಡೋದು, ಆ ಥರ ಎಲ್ಲ ಕೊಡಬಾರ್ದು. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾದಂಥದ್ದು ಈ ಹೆಂಗಸರಿಗೆ ನೈಟಿ ಮತ್ತು ಚೂಡಿದಾರ್ ಅಥವಾ ನೈಟ್ ಡ್ರೆಸ್, ಇಂಥದ್ದು ಏನು ಪ್ಯಾಂಟ್ ಮತ್ತು ಟೀ ಶರ್ಟ್. ಗಂಡಸರಿಗೆ ಬೇಕಾದ್ದು ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟು ಮತ್ತು ಲುಂಗಿ. ಮತ್ತು ಇಲ್ಲಿ ಮುಖ್ಯವಾಗಿ ಬಾತ್ ಟವೆಲ್, ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ ಅಂಥದ್ದೆಲ್ಲ ಯೂಸ್ ಆಗ್ತದೆ. ಮತ್ತು ಉಳಿದಂತೆ ನಮಗಿಲ್ಲಿ ಪ್ಯಾಂಟ್ ಇದು ಗಂಡಸರ ಪ್ಯಾಂಟ್ ಅತಿ ಕಡಿಮೆ ಯೂಸ್ ಆಗುವಂಥದ್ದು, ಶರ್ಟ್ ಎಲ್ಲ ಯೂಸ್ ಆಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾದಂಥ ಒಂದು ಆಸ್ಪತ್ರೆಗೆ ಏನು ಬೇಕು, ನೈಟಿ ಮತ್ತು ಗಂಡಸರದ್ದು ಲುಂಗಿ, ಬರ್ಮುಡ ಚಡ್ಡಿ ಅಥವಾ ಇದು ನೈಟ್ ಡ್ರೆಸ್ಸು, ನೈಟ್ ಪ್ಯಾಂಟ್, ನೈಟ್ ಟೀ ಶರ್ಟು ಇಂಥದ್ದು, ಮತ್ತು ಬಾತ್ ಟವೆಲ್, ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ ಇಂಥದ್ದನ್ನು ಉತ್ತಮ ರೀತಿಯಲ್ಲಿ ಅಂದರೆ ಹರಿಯದೇ ಇರುವಂಥದ್ದು
ಐರನ್ ಹಾಕಿದಂಥವ್ರು ನೀಟಾಗಿ ಕೊಟ್ಟರೆ ಇದರಲ್ಲಿ ಉಪಯೋಗಿಸ್ಬೋದು. ಉಳಿದೋದನ್ನು ಇಲ್ಲಿಗೆ ಈಗಾಗಲೇ ಇಲ್ಲಿ ತುಂಬ ಜನರು ಡೊನೇಟ್ ಮಾಡಿದ್ದಾರೆ ಬಟ್ಟೆ. ಅದರಲ್ಲಿ ತುಂಬ ಜನ ಒಳ್ಳೆ ರೀತಿಯಲ್ಲಿ ಐರನ್ ಹಾಕಿ ಇಸ್ತ್ರಿಯಾಗಿ ತರ್ತಾರೆ. ಮತ್ತು ಕೆಲವರು ಅದನ್ನು ಮುದ್ದೆ ಮಾಡಿ ಒಟ್ಟಾರೆ ತರ್ತಾರೆ, ಅಂಡರ್ ಗಾರ್ಮೆಂಟ್ಸ್ ತರ್ತಾರೆ, ಸಾಕ್ಸು ಇಂಥದ್ದೆಲ್ಲ ತರ್ತಾರೆ. ಅದೆಲ್ಲ ನಮಗೆ ಇಲ್ಲಿ ಯೂಸ್ ಆಗಲ್ಲ. ಸೊ ಯೂಸ್ ಆಗುವಂಥ ಬಟ್ಟೆಯನ್ನು ಯಾರು ಕೊಟ್ಟರು ನಾವು ತಗೊಳ್ತೇವೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ತುಂಬ ಬಟ್ಟೆಗಳು ಡೋನರ್ಸಿಂದ ಬಂದಿದೆ, ಸ್ಟಾಕ್ ಇದೆ ನಮ್ಮಲ್ಲಿ. ಸೊ ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಪಾಪ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಗಳು ಇದನ್ನು ಚೆನ್ನಾಗಿ ಇಲ್ಲಿ ಜೋಡಿಸಿಡುವಂಥದ್ದು, ಸ್ವೀಕರಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಾನು ಹೇಳಿದ ಹಾಗೆ ನೀವು ನೀಟಾಗಿ ಇಸ್ತ್ರಿ ಆಗಿದಂಥ ಒಳ್ಳೆಯ ಬಟ್ಟೆಗಳನ್ನೇ ಕೊಡಿ. ಬಾಕಿ ಬಟ್ಟೆಗಳು ಇಲ್ಲಿ ಯೂಸ್ ಆಗಲ್ಲ, ನೀವು ತರೋದು ಬೇಡ. ನಾವು ತಂದರೂ ಕೂಡ ಅದನ್ನು ಡಸ್ಟ್ಬಿನ್ಗೆ ಹಾಕುವಂತಹ ಪರಿಸ್ಥಿತಿ ಇಲ್ಲಿದೆ. ಆದ್ದರಿಂದ ದಯವಿಟ್ಟು ಒಳ್ಳೆಯ ಬಟ್ಟೆಗಳನ್ನೇ ಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸರ್, ಇಲ್ಲಿ ಯಾರು ಇರ್ತಾರೆ, ಎಷ್ಟೊತ್ತಿಗೆ ಬೇಕಾದರೂ ತಂದು ಕೊಡ್ಬೋದಾ? ಇದು ವೆನ್ಲಾಕ್ ಹಾಸ್ಪಿಟಲ್ನ ನೀವು ಎಂಟ್ರಿ ಆಗ್ತಿದ್ದ ಹಾಗೇನೆ ನಿಮಗೆ ರಿಸೆಪ್ಷನ್ ಕೌಂಟರ್ ಏನಿದೆ ಅಲ್ಲಿಂದ ಜಸ್ಟ್ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಕಾರ್ನರಲ್ಲಿ ಕಾಣಿಸುತ್ತೆ ಇದು. ಹೌದು ಮೇಡಮ್, ಇದು ವೆನ್ಲಾಕ್ ಹಾಸ್ಪಿಟಲ್ನ ನ್ಯೂ ಬ್ಲಾಕ್ನಲ್ಲಿ ರಿಸೆಪ್ಷನ್ ಏರಿಯಾದಲ್ಲಿ ಇದೆ. ಯಾವ ಸಮಯದಲ್ಲಿ ಬೇಕಾದರೂ ತಂದು ಕೊಡುವ. ಕೇವಲ 3 ಗಂಟೆಯಿಂದ 6 ಗಂಟೆ ತನಕ ಇಟ್ಟಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಇದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅಂದರೆ ಅದನ್ನು ಸಿಸ್ಟಮೆಟಿಕ್ ಆಗಿ ಜೋಡಿಸಿಡುವ ಹಾಗೆ, ಬೇರೆ ಬೇರೆ ಕೆಟಗರಿ ಮಾಡಿಡುವ ಹಾಗೆ ಒಂದು ಸ್ಟಾಫನ್ನು ಇಲ್ಲಿ ಮಾಡುವಾಗ ಬೆಳಗ್ಗೆ 2 ಗಂಟೆ ಹೊತ್ತು ಮತ್ತು ಮಧ್ಯಾಹ್ನ ನಂತರ 2 ಗಂಟೆ ಹೊತ್ತು ಇಡಬೇಕು ಅಂತ, ಅದನ್ನು ಸಮಯ ಇಡಬೇಕು ಅಂತ ಇದ್ದೇವೆ. ಯಾರಿಗೆ ಕೊಡುವವರಿಗೆ ತಗೊಳ್ಳೋದು ಯಾವಾಗ ಬೇಕಾದರೂ ಬಂದು ತಂದು ಕೊಡ್ಬೋದು ಇಲ್ಲಿ. ಇನ್ನು ಮುಂದಕ್ಕೆ ನಾವು ಒಂದು ಸಿಸ್ಟಮ್ ಮಾಡ್ತೇವೆ. ಏನಂದರೆ ಯಾರು ತರ್ತಾರೆ ಅವರ ಹೆಸರು, ಮೊಬೈಲ್ ನಂಬರ್, ಅವರ ಊರು ಮತ್ತು ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಇಡ್ತೇವೆ. ಆ ಥರ ಮಾಡಬೇಕು ಅಂತ ಇದೆ. ಹಾಗೆ ನಿಮಗೆ ಸಹಾಯ ಮಾಡ್ತಿದ್ದವರು ಅಂತ ಹೇಳ್ತಾ ಇದ್ರಿ ಸರ್, ಇಲ್ಲೇ ಇದ್ದಾರೆ, ಅವ್ರನ್ನ ಕರೆಯೋಣ ನಾವು. ಹೌದು, ಖಂಡಿತ ಅವರಿಬ್ಬರು ಇದ್ದಾರೆ. ಸರ್ ಪ್ಲೀಸ್ ಬನ್ನಿ. ಅವರಿಗೆ ಈಗ ಕೈ ಜೋಡಿಸ್ತಾ ಇರುವಂತಹ ವೆನ್ಲಾಕ್ ಹಾಸ್ಪಿಟಲ್ನ ಸಿಬ್ಬಂದಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಸರ್, ನಿಮಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ? ಇವರೆಲ್ಲ ಈಗ ನೋಡಿ, ಸಿಬ್ಬಂದಿಗಳಿದ್ದಾರೆ, ರಾಮಚಂದ್ರನ್ರವರು ಇದ್ದಾರೆ ಮತ್ತು ಇವರಿದ್ದಾರೆ. ಇವರೆಲ್ಲ ನಮಗೆ ತುಂಬ ಸಹಕಾರ, ಇವರ ಎಫರ್ಟಿಂದಾಗಿ ಇಲ್ಲಿ ಚೆನ್ನಾಗಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಕ್ಲೋತ್ ಬ್ಯಾಂಕನ್ನು ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ ನಾವು ವಿಶೇಷ ಕೃತಜ್ಞತೆ ಇರಬೇಕು. ಯಾಕಂದರೆ ನಾವು ಯಾವಾಗಾದರೂ ಒಮ್ಮೆ ಬಂದು ಹೋಗ್ತೇವೆ, ನೋಡ್ತೇವೆ, ಸೆಟ್ ಮಾಡಿ ಹೋಗ್ತೇವೆ. ಆದರೆ ಅದನ್ನೆಲ್ಲ ನಿಭಾಯಿಸುವವರು, ನಿರ್ವಹಣೆ ಮಾಡುವವರು ಇವರಿಗೆ ನಾವು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಇಂಥ ಒಂದು ಯೋಜನೆ ಶುರು ಮಾಡಿದ ಮೇಲೆ ಏನಾದರೂ ಪ್ರಯೋಜನ ಆಯಿತು ಅಂತ ಅನಿಸುತ್ತಾ? ಇದರ ಒಂದು ಸೌಲಭ್ಯ ಪಡ್ಕೋತಾ ಇದ್ದಾರೆ ಅಂತ? ಇದು ಮಾಡಿದ್ದು ಒಳ್ಳೆಯದು. ಯಾಕಂದರೆ ಇಲ್ಲಿ ದೂರದಿಂದ ಬರುವವರು, ಅನ್ನೋನ್ ಪೇಷಂಟ್, ಡಿಸ್ಟ್ರಿಬ್ಯೂಟ್ ಎಲ್ಲ ಬರ್ತದೆ. ಮತ್ತು ಅವ್ರಿಗೆಲ್ಲ ಒಟ್ಟೆಲ್ಲ ಒಂದು ಒಳ್ಳೆ ಸಹಾಯ, ಎಲ್ಲರೂ ಹೆಲ್ಪ್ ಆಗ್ತಾ ಇದ್ದಾರೆ. ಇಂಥ ಒಳ್ಳೆ ಒಂದು ಯೋಚನೆಯಲ್ಲಿ ಭಾಗಿಯಾದದಕ್ಕೆ ನಿಮಗೂ ಖುಷಿ ಆಗ್ತಾ ಇದೆ. ರಶೀದ್ ವಿಟ್ಲ ಅವರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಹೆಲ್ಪ್ ಮಾಡೋದು ಅವರು ಒಳ್ಳೆ ಇದಿದ್ದ ಮಾಡಿದ ಕಾರುಣ್ಯ ತೊಟ್ಟೆಲ್ಲ ಪಾಪ ಅವರಿಗೆಲ್ಲ ಒಳ್ಳೆಯದು ಎಸ್, ಕಳೆದ 8 ವರ್ಷಗಳಿಂದ ಉಚಿತವಾದಂತಹ ಊಟದ ಸೌಲಭ್ಯ ಕೂಡ ವೆನ್ಲಾಕ್ ಹಾಸ್ಪಿಟಲಲ್ಲಿ ಆರಂಭಿಸಿದ್ದಾರೆ. ಯಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಏನು ಹೇಳಬೇಕು ಅಂತಿದ್ದೀರಾ ಸರ್? ನಾವು ಇಲ್ಲಿ ಹಾಸ್ಪಿಟಲನ್ನು ವಿಸಿಟ್ ಮಾಡುವಾಗ 8 ವರ್ಷದ ಹಿಂದೆ ಹಾಸ್ಪಿಟಲ್ ವಿಸಿಟ್ ಮಾಡುವಾಗ ಇಲ್ಲಿ ಏನು ಪೇಷಂಟ್ ಇದ್ದಾರೆ, ಪೇಷಂಟಿಗೆ ಸರ್ಕಾರ ಕೊಡುವಂಥ ಊಟವನ್ನು ಪೇಷಂಟ್ ಜೊತೆಗಾರರು ಹಂಚಿ ತಿನ್ನುವಂಥ ಪರಿಸ್ಥಿತಿ ಇತ್ತು. ಮತ್ತು ಕೆಲವು ಜೊತೆಗಾರರು ಅವರ ಒಟ್ಟಿಗಿರುವವರು ಹತ್ತಿರದ ರೈಲ್ವೆ ಸ್ಟೇಷನ್ ಅಥವಾ ಹಂಪನಗಟ್ಟೆಯಲ್ಲಿ ಬೇಡಿ ತಿನ್ನುವಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಅನ್ನಿಸಿತು, ಇಲ್ಲಿ ಊಟದ ವ್ಯವಸ್ಥೆ ನಾವು ಮಾಡಬೇಕು. ಪೇಷಂಟಿಗೆ ಹೇಗೂ ಸರ್ಕಾರ ಕೊಡ್ತದೆ, ಪೇಷಂಟ್ ಜೊತೆಗಿರುವವರಿಗೆ ನಾವು ಯಮ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು 3 ತಿಂಗಳ ಮಟ್ಟಿಗೆ ಆರಂಭಿಸಿದ್ದು ಪ್ರಾರಂಭದಲ್ಲಿ. ಆದರೆ ದೇವರ ದಯೆಯಿಂದ ಅನ್ನದಾನ ಅಲ್ವಾ, ಅದನ್ನು ಇಷ್ಟವರೆಗೆ ನಮಗೆ 8 ವರ್ಷದಲ್ಲಿ 1 ದಿವಸ ಕೂಡ ನಾವು ನಿಲ್ಲಿಸಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಅನ್ನದಾನ ಮಾಡೋರು ನಿಲ್ಲಿಸಿದ್ರು, ಆದರೆ ನಾವು 1 ದಿವಸ ಕೂಡ ನಿಲ್ಲಿಸಿಲ್ಲ. ಇದನ್ನು ಈಗ ನಾವು ಲೇಡಿ ಗೋಶನ್ ಹಾಸ್ಪಿಟಲ್ಗೆ ಕೂಡ ವಿಸ್ತರಿಸಿದ್ದೇವೆ. ಕೋವಿಡ್ ಟೈಮಲ್ಲಿ ಮಂಗಳೂರಿನ ಬಹುತೇಕ ಆಸ್ಪತ್ರೆಗಳಲ್ಲಿ ನಾವು ಇದನ್ನು ಅನ್ನದಾನವನ್ನು ಮಾಡ್ತಾಯಿದ್ದೆವು. ನಮಗೆ ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇಲ್ಲಿ ಭಾಳ ಚೆನ್ನಾಗಿ ನಡೀತದೆ. ವಿಶೇಷವಾಗಿ ವೆನ್ಲಾಕ್ ಆಸ್ಪತ್ರೆಯ DMO ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರು ನಮಗೆ ಸಪೋರ್ಟ್ ಮಾಡ್ತಾರೆ. ತುಂಬ
ಎಂಕರೇಜ್ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಅವರೆಲ್ಲರ ಸಹಕಾರದಿಂದ ನಡೀತಾ ಇದೆ. ಮತ್ತೊಂದು ನೀವು ವಿಚಾರ ಹೇಳಿದ್ರಿ ಈ ಕರುಣೆಯ ತೊಟ್ಟಿಲು ಬಗ್ಗೆ. ಕರುಣೆಯ ತೊಟ್ಟಿಲು ಆ್ಯಕ್ಚುಲಿ ನನ್ನದಲ್ಲ. ಹೌದು, ಅದನ್ನು ನಾನು ಖಂಡಿತವಾಗಿ ಕೇಳಬೇಕು. ಮೊದಲನೇದಾಗಿ ಈ ಕರುಣೆಯ ತೊಟ್ಟಿಲು ಅನ್ನುವಂಥ ಕಾನ್ಸೆಪ್ಟ್ ಉಟ್ಕೊಂಡಿದ್ದು ಹೇಗೆ ಈ ಬಟ್ಟೆಯ ವಿಷಯಕ್ಕೆ ಸಂಬಂಧಿಸಿದಂತೆ? ಕರುಣೆಯ ತೊಟ್ಟಿಲು ಅಂದರೆ ಈ ರೀಯೂಸ್ ಇದು ತುಂಬ ಜನ ಈ ಬಡವರು ಏನು ಇದು ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಯೂಸ್ ಮಾಡುವಂಥವ್ರು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಯನ್ನೆಲ್ಲ ಯೂಸ್ ಮಾಡ್ತಾರೆ ಶ್ರೀಮಂತರು. ಆದರೆ ಅವರು ಅದನ್ನು ಒಂದು 2-3 ಬಾರಿ ಹಾಕಿ ಮತ್ತೆ ಅದನ್ನು ಯೂಸ್ ಮಾಡಲ್ಲ. ಅಂಥವರಿಗಾಗಿ ಇದೊಂದು ಕಾನ್ಸೆಪ್ಟ್ ಅಂತ ಅವರಿಗೆ ಒಂದು ದಾನ ಮಾಡಿದ ಹಾಗೆಯೂ ಆಯಿತು, ಇಲ್ಲಿ ಉಪಕಾರದ ಹಾಗೆ ಆಯಿತು. ಇದರ ಕಾನ್ಸೆಪ್ಟ್ ಆ್ಯಕ್ಚುಲಿ ನಮ್ಮ DMO ಡಾಕ್ಟರ್ ಶಿವಪ್ರಕಾಶ್ರವರದು 175ನೇ ವರ್ಷ ವೆನ್ಲಾಕ್ ಆಸ್ಪತ್ರೆಗೆ. ಆವಾಗ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು, ಇದನ್ನು ನಮಗೆ ಸ್ಪಾನ್ಸರ್ ಮಾಡಿದ್ದು ಈ ಒಂದು ಏರಿಯಾ ಈ ಒಂದು ವಾರ್ಡ್ರೋಬ್ ಅಥವಾ ಈ ಫರ್ನಿಚರ್ ಇದೆಯಲ್ಲ, ಇದಕ್ಕೆಲ್ಲ ನಮಗೆ ಸ್ಪಾನ್ಸರ್ ನಮ್ಮ ಟ್ರಸ್ಟಿ ಒಬ್ಬರು ಇದ್ದಾರೆ, ವೈಟ್ ಸ್ಟೋನ್ ಶರೀಫ್ ಅಂತೇಳಿ, ಅವ್ರು ನಮಗೆ ಸ್ಪಾನ್ಸರ್ ಮಾಡಿದರು. ಇನ್ನು ಮುಂದೆ ಕೂಡ ಅವರು ಸಹಕಾರ ನೀಡ್ತೇನೆ ಅಂತ ಹೇಳಿದ್ದಾರೆ. ನಾವು ಇದು ಒಂದು ಇಲ್ಲಿ ಮಾತ್ರ ಮಾಡಿದ್ವಿ, ಇನ್ನು ಮುಂದಿನ ದಿನಗಳಲ್ಲಿ ಓಲ್ಡ್ ಬಿಲ್ಡಿಂಗಲ್ಲಿ ಮಾಡ್ತೇವೆ, ಮತ್ತು ಚಿಲ್ಡ್ರನ್ಸ್ ವಾರ್ಡಲ್ಲಿ ಮಾಡುವ ಒಂದು ಪ್ಲ್ಯಾನಿಂಗ್ ಎಲ್ಲ ಇದೆ. ಅದೇ ರೀತಿಯಲ್ಲಿ ಲೇಡಿ ಗೋಷನ್ ಹಾಸ್ಪಿಟಲ್ಗೆ ಕೂಡ ಇದನ್ನು ವಿಸ್ತರಿಸಬೇಕು ಅಂತಿದೆ. ಎಲ್ಲ ಒಂದೊಂದು ಪ್ರಾಪರ್ ಚಾನಲಲ್ಲಿ ಚೆನ್ನಾಗಿ ಒಂದು ಸುಸೂತ್ರವಾಗಿ ನಡೆಯುವ ಹಾಗೆ ಒಂದು ಸಿಬ್ಬಂದಿ ಕೂಡ ನೇಮಕ ಮಾಡುವಂಥ ನಮ್ಮಲ್ಲಿ ಒಂದು ಪ್ಲ್ಯಾನಿಂಗ್ ಇದೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಗೂ ಕೂಡ ಖುಷಿ ಆಯಿತು ನಿಮ್ಮ ಜೊತೆಯಲ್ಲಿ ಮಾತಾಡಿ. ಈ ಕರುಣೆಯ ತೊಟ್ಟಿಲು ಇದೇ ರೀತಿ ಒಂದಿಷ್ಟು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಮುಂದೆ ಸಾಗ್ತಾ ಇರಲಿ ಅನ್ನುವಂಥ ಒಂದು ವಿಶಸ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಾನು ವಿಶೇಷವಾಗಿ ಬಿಗ್ FMಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ನಿಮಗೆ ಮತ್ತು ನಿಮ್ಮ ತಂಡಕ್ಕೆ. ಬಿಗ್ FMನ ನಾವು ಯಾವಾಗಲೂ ಅದರ ಒಂದು ಅಭಿಮಾನಿ, ಅದರ ಕೇಳುಗರು. ನಾವು ಕಾರಲ್ಲಿ ಹೋಗೋ ಅದನ್ನು ಕೇಳ್ತಾ ಇರ್ತೀವಿ. ನಿಮ್ಮ ಈ ಒಂದು ಪ್ರಯತ್ನ, ನೀವು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಇಂತಹ ಒಂದು ಸರ್ವಿಸ್ ಪ್ರಾಜೆಕ್ಟಲ್ಲಿ ಕೂಡ ಕೈ ಜೋಡಿಸಿ ನಮಗೆ ಒಂದು ಉತ್ತೇಜನವನ್ನು ನೀಡ್ತಾ ಇದ್ದೀರಿ. ನಿಮಗೆ ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.